Namaskara friends, welcome back to my channel Triple S Stock Explorer. For more videos, like, share and subscribe to my channel. Stock Market Kannada. Disclaimer: this is not an investment advice. All the contents of this video are for educational purpose only. Always do your own research before investing. So an investment involves using capital in the present to increase an asset is value over time. Investment may include ಬಾಂಡ್ಸ್, ಸ್ಟಾಕ್ಸ್, ರಿಯಲ್ ಎಸ್ಟೇಟ್ ಆರ್ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ಸ್. ಸೊ ಗೆಳೆಯರೆ, ನಾವು ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ ಆಗಬೇಕಂದ್ರೆ ಮೇನ್ 5 ರೂಲ್ಸ್ ಫಾಲೋ ಮಾಡಬೇಕಾಗುತ್ತೆ. ಅದು ಇನ್ವೆಸ್ಟ್ಮೆಂಟ್ ಇನ್ ಬಿಸ್ನೆಸ್ಸು, ನಾಟ್ ಇನ್ ಶೇರ್ಸ್. ಸೊ ಸ್ಟ್ಯಾಂಡ್ ದಿ ಪವರ್ ಆಫ್ ಕಂಪನಿನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡ್ ದಿ ಇನ್ವೆಸ್ಟ್ಮೆಂಟ್ ಗೋಲ್ಸು, ಅಂಡರ್ಸ್ಟ್ಯಾಂಡ್ ರಿಸ್ಕ್ ರೇಷಿಯೋ, ಲರ್ನ್ ನಾಟ್ ಟು ಬಿ ಎಮೋಷನಲ್. ಅಂದರೆ ಯಾವುದೇ ಒಂದು ನಾವು ಫೈನಾನ್ಷಿಯಲ್ ಅವೇರ್ನೆಸ್ ಇಷ್ಟು ಇದ್ದರೆ ನಮಗೆ 99% ನಾವು ಸಕ್ಸಸ್ ಆಗೋದಕ್ಕೆ ಕಾರಣ ಆಗುತ್ತೆ. 99% ಜನ ಏನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಕ್ಕಾಗಲ್ಲ ಅಂದರೆ ಅವರು ಯಾವಾಗಲೂ ಇವ್ರ ಹತ್ರ ಟಿಪ್ಸ್ ತೊಗೊಳ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಅಂಕಲ್ ಹೇಳಿದ್ರು, ಇಲ್ಲ ಫ್ರೆಂಡ್ಸ್ ಹೇಳಿದ್ರು, ಯಾವುದಾದ್ರು ಮೇಲೆ ಹೋಗುವಂಥ ಶೇರ್ ಇದ್ದರೆ ಹೇಳಿ ಅಂತ ಹೇಳ್ಬಿಟ್ಟು ಏನು ಮಾಡಿಬಿಡ್ತಾರೆ, ಇವರು ಸ್ಟಾಕ್ಸ್ನ ಬೈ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ನಾವು ಕಷ್ಟಪಟ್ಟಿರೋ ದುಡ್ಡೆಲ್ಲ ಕಳೆದುಕೊಳ್ಳೋದಕ್ಕೆ ನಮಗೂ ಇಷ್ಟ ಆಗೋಲ್ಲ, ಮತ್ತು ಅಲ್ಲಿ ಲಾಸ್ ಆಗ್ತಾ ಹೋಗುತ್ತೆ, ಮತ್ತು ಲಾಸ್ನ ಬುಕ್ ಮಾಡಬೇಕಾಗುತ್ತೆ. ನಾವು ಫಸ್ಟ್ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕಂದ್ರೆ ಒಂದು ಬಿಸ್ನೆಸ್ನ ಒಂದು ಭಾಗ, ಅದು ಯಾವುದಾದ್ರೂ ಒಂದು ಕಂಪನಿಯ ಬಿಸ್ನೆಸ್ ಮಾಡ್ತಾ ಇದ್ದಾವೆ ಅಂದರೆ ನಮ್ಮ ಕಂಪನಿ ಬಿಸ್ನೆಸ್ನ ಯಾವ ರೀತಿ ಬೆಳೆಸಬೇಕು ಮತ್ತು ಮುಂದಿನ ಟಾರ್ಗೆಟ್ಗಳು ಯಾವ ರೀತಿ ಇರುತ್ತದೆ, ಫ್ಯೂಚರ್ ಇರುತ್ತೋ ಇಲ್ವೋ, ಲಾಭ ಆಗುತ್ತೋ ಇಲ್ವೋ, ಪ್ರತಿಯೊಬ್ಬರು ನೋಡಬೇಕಾಗಿರೋದು ಕ್ಯಾಲ್ಕುಲೇಷನ್ ಮಾಡಿ ಮಾಡ್ತೀವಿ. ಅದನ್ನು ನಾವು ಯಾವತ್ತೇ ಹಾಕೊಳ್ಳಿ, ಯಾವುದೋ ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೂ ಅಷ್ಟೇ, ಯಾವುದೋ ಒಂದು ಸ್ಟಾಕ್ನ ಬೈ ಮಾಡ್ಬೇಕಾದ್ರೂ ಅಷ್ಟೇ. ಸೊ ಯಾವ ಥರ ಇದು ಲಾಂಗ್ ಟರ್ಮಲ್ಲಿ ಏನು ಇನ್ವೆಸ್ಟ್ ಮಾಡ್ಬೋದಾ, ಇಲ್ಲ ಶಾರ್ಟ್ ಟರ್ಮಲ್ಲಿ ಇದೆಯಾ, ಏನು ರಿಸ್ಕ್ಸ್ ಇದೆ, ರಿವಾರ್ಡ್ಸ್ ಏನಿದೆ, ಸೊ ಇವನ್ನೆಲ್ಲ ಚೆಕ್ ಮಾಡ್ಕೊತಾನೆ ಹೋಗ್ಬೇಕಾಗುತ್ತೆ. ಪ್ರತಿಯೊಂದು ಕ್ಯಾಲ್ಕುಲೇಷನ್ನು ಮಾಡಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ, ಅದರಿಂದ ನಮಗೆ ಕಷ್ಟಪಟ್ಟು ದುಡ್ದ ಹಣ ಏನಾಗುತ್ತೆ, ಇನ್ವೆಸ್ಟ್ ಮಾಡಿದ್ರೂ ನಮ್ಗೆ ಅದು ಲಾಸ್ ಆಗೋಲ್ಲ, ಮತ್ತು ಅದು ಗೊತ್ತಾಗುತ್ತೆ ಏನರಿಂದ ಪ್ರಾಬ್ಲಮ್ ಆಗುತ್ತೆ. ನಾವು ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡಿದಾಗ ನಮಗೆ ಆ ಕಂಪನಿಯ ಬಿಸ್ನೆಸ್ ಬಗ್ಗೆ ನಮಗೆ ಗೊತ್ತಿರುತ್ತೆ. ಆಗ ಶೇರ್ ಪ್ರೈಸ್ ಕೆಳಗಡೆ ಬಂದ್ರೂ ಕೂಡ ನಮಗೆ ಶೇರ್ ಪ್ರೈಸು ಗೊತ್ತಿರುತ್ತೆ, ಯಾವ ರೀಸನ್ಗೆ ಕೆಳಗಡೆ ಬಂದಿರುತ್ತದೆ ಎಂದು. ಇದನ್ನು ಇಟ್ಕೊಳ್ಬೇಕಾ ಬೇಡವಾ ಅಥವಾ ಸೆಲ್ ಮಾಡಬೇಕಾ ಎಂದು ನಾವು ಇನ್ವೆಸ್ಟ್ ಮಾಡಿರ್ತಿರೋದ್ರಿಂದ ಶೇರ್ನ ಮೇಲೆ, ಅಲ್ಲಿ ಕಂಪನಿ ಬಿಸ್ನೆಸ್ನ ಮೇಲೆ ಅಂತ ಥಿಂಕ್ ಮಾಡಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ನಾವು ಪೆನ್ನಿ ಸ್ಟಾಕ್ಗಳನ್ನು ಬೈ ಮಾಡೋದು ಬಿಡಬೇಕು. ಬಿಲೋ 30 ರೂಪೀಸ್ಗಿಂತನೂ ಕಡಿಮೆ ಇರುವ ಅದನ್ನು ಪೆನ್ನಿ ಸ್ಟಾಕ್ ಅಂತ ಕರೀತಾರೆ. ಹೊಸದಾಗಿ ಶೇರ್ ಮಾರ್ಕೆಟಲ್ಲಿ ಯಾರಾದರೂ ಬರಲಿ, ಫಸ್ಟ್ ಅವರು ಪೋರ್ಟ್ಫೋಲಿಯೋದಲ್ಲಿ ಇರೋದು ಪೆನ್ನಿ ಸ್ಟಾಕ್ಸ್. ಯಾಕಂದರೆ 10,000 ಕೊಟ್ಟು 1,000 ಇರೋ ಶೇರು 10 ಬರುತ್ತೆ. ಅದೇ ಥರ 10 ರೂಪಾಯಿ ಇರುವಂಥ ಶೇರು 1,000 ಶೇರ್ ಸಿಗುತ್ತೆ ಅಂತ ಅವ್ರು ಏನು ಮಾಡಿಬಿಡ್ತಾರೆ, ಥಿಂಕ್ ಮಾಡಿ ಬೈ ಮಾಡ್ತಾರೆ. 10 ರೂ ಇರುವಂಥ ಶೇರು 1 ರೂ ಮೇಲ್ಗಡೆ ಹೋಗಿಬಿಟ್ರೆ 1,000 ಲಾಭ ಬರುತ್ತೆ ಅಂತಲೂ ಥಿಂಕ್ ಮಾಡ್ತಾರೆ. 10 ರೂ ಇರುವುದು 20 ರೂ ಆದರೆ ನಮ್ಮ ಹಣ ಡಬಲ್ ಆಗುತ್ತೆ ಅಂತಲೂ ಥಿಂಕ್ ಮಾಡಿ ಬೈ ಮಾಡ್ತಾರೆ. ಆ ಕಂಪನಿ 10 ರೂಪಾಯಿಯಲ್ಲಿ ಯಾಕೆ ಇದೆ ಅಂತ ಯಾರಾದರೂ ಥಿಂಕ್ ಮಾಡಿರ್ತಾರ, ಯೋಚನೆನೇ ಮಾಡಿರಲ್ಲ, ಥಿಂಕು ಮಾಡಿರಲ್ಲ. ಆ ತರಹ ಚಿಕ್ಕ ಕಂಪನಿ ಮೇಲೆ ಇನ್ವೆಸ್ಟರ್ಸು ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇರೋದಿಲ್ಲ. ಯಾಕಂದರೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಸರಿ ಇರೋದಿಲ್ಲ, ಕಂಪನಿ ಮುಳುಗಿ ಹೋಗುವ ತರಹನೂ ಇರುತ್ತೆ. ಸೊ ಅಂಥ ಕಂಪನಿಗಳಿಗೆ ಹೂಡಿಕೆ ಮಾಡೋದು ತುಂಬ ಡೇಂಜರಸ್. 10 ಕಂಪನಿಯಲ್ಲಿ ಯಾವುದೋ ಒಂದು ಕಂಪ್ನಿ ಬೆಳಿಬೋದು, ಇಲ್ಲ 100ರಲ್ಲಿ ಒಂದು ಕಂಪ್ನಿ ಬೆಳಿಬೋದು. ಸೊ ಡೇಂಜರಸ್ 10 ಕಂಪನಿ ಅಥವಾ 100 ಕಂಪ್ನಿ. ಸೊ ನಮ್ಮ ಕಷ್ಟಪಟ್ಟ ದುಡಿದ ಹಣವನ್ನು ಕಳೆದುಕೊಳ್ಬಾರ್ದು ಅಂದರೆ ಆ ಕಂಪನಿಯ ಜಾತಕವನ್ನು ಹುಡುಕಬೇಕಾಗುತ್ತೆ. ಅದಾದಮೇಲೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅದೇ ರೀತಿ ಒಂದು ಎಕ್ಸಾಂಪಲು, ಗಂಡು ಹೆಣ್ಣು ಮದುವೆ ಆಗಲು ಗಂಡು ಮತ್ತು ಹೆಣ್ಣಿನ ಜಾತಕವನ್ನು ಹುಡುಕ್ತಾರೆ. ಅದೇ ರೀತಿ ನಾವು ಹೂಡಿಕೆ ಮಾಡುವ ಹಣವನ್ನು ಕಂಪನಿಯ ಜಾತಕ ಹುಡುಕಿ ಇನ್ವೆಸ್ಟ್ ಮಾಡಿದ್ರೆ ಯಾವುದೇ ಥರದ ಒಂದು ಲಾಸ್ ಆಗಲ್ಲ ನಮಗೆ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಯಾವುದೇ ಒಂದು ಕಂಪನಿ ಶೇರ್ ಪ್ರೈಸ್ ಮೇಲೆ ಡಿವೈಡ್ ಆಗಿರೋದಿಲ್ಲ, ಮಾರ್ಕೆಟ್ ಪ್ರೈಸ್ ಮೇಲೆ ಡಿಸೈಡ್ ಆಗಿರುತ್ತೆ. ಯಾವುದೇ ಒಂದು ಕಂಪ್ನಿ ಶೇರ್ ಪ್ರೈಸ್ ಮೇಲೆ ಡಿಸೈಡ್ ಆಗಿರೋದಿಲ್ಲ, ಮಾರ್ಕೆಟ್ ಪ್ರೈಸ್ ಮೇಲೆ ಡಿಸೈಡ್ ಆಗಿರುತ್ತೆ. MRFದು ಶೇರ್ ಪ್ರೈಸು 1,09,570.70 ಇದಿದೆ. ಓಕೆನಾ, ಶೇರ್ ಪ್ರೈಸ್ ಇದೆ.
ಸೊ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ? 46,250 ಕ್ರೋರ್ ಇದೆ. ಅದೇ ಐ ಟಿ ಸಿ ಶೇರ್ ಪ್ರೈಸು 406 ರೂಪಾಯಿ 40 ಪೈಸೆ ಇದೆ. ಅದೇ ಮಾರ್ಕೆಟ್ ಕ್ಯಾಪು 5,07,600 ಕ್ರೋರ್ ಇದೆ. ಸೊ ಮಾರ್ಕೆಟ್ MRFಗಿಂತಲೂ ಐ ಟಿ ಸಿದು 11 ಪಟ್ಟು ಬಹಳ ದೊಡ್ಡದಿದೆ. ಕರೆಕ್ಟಾ? ನೋಡಿರಿ, MRFದು ಶೇರ್ ಪ್ರೈಸು 1,09,263 ಇದೆ. ಅದರದ್ದು ಮಾರ್ಕೆಟ್ ಕ್ಯಾಪು 46,340 ಕೋಟಿ ಇದೆ. ಅದೇ ರೀತಿ ಸೊ ಐ ಟಿ ಸಿದು ಎಷ್ಟಿದೆ? ಶೇರ್ ಪ್ರೈಸ್ 401 ರೂಪಾಯಿ ಇದೆ. ಕರೆಕ್ಟಾ? ಮಾರ್ಕೆಟ್ ಕ್ಯಾಪು 5,01,625 ಕೋಟಿ ಇದೆ. ಅದೇ ರೀತಿ ಮ್ಯಾನೇಜ್ಮೆಂಟೂ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಮ್ಯಾನೇಜ್ಮೆಂಟ್ ಆಲ್ಸೋ ಇಂಪಾರ್ಟೆಂಟ್ ಇರುತ್ತದೆ. ಯಾಕಂದರೆ ಮ್ಯಾನೇಜ್ಮೆಂಟ್ ಆ ಕಂಪನಿ ನಡೆಸೋದು ಇನ್ಫೋಸಿಸ್ನಲ್ಲಿ 1995 ಇಲ್ಲ 2000 ಇಸ್ವಿಯಲ್ಲೋ ಒಂದು 10,000 ಒಂದು 20,000 ಹಾಕಿದರೆ ಸೊ ಅವನು ಕೋಟ್ಯಾಧಿಪತಿ ಆಗ್ತಿದ್ದ ಅಪ್ರಾಕ್ಸಿಮೇಟ್ಲಿ. ಯಾಕೆಂದರೆ ನಾರಾಯಣಮೂರ್ತಿ ಅಂತ ಒಂದು ಒಳ್ಳೆ ಮ್ಯಾನೇಜ್ಮೆಂಟ್ ಇರೋದ್ರಿಂದ ಅದು ಕಂಪನಿ ಮುಂದುವರೆದಿದೆ. ಕರೆಕ್ಟಾ? ಸೊ ಅದೇ ರೀತಿ ವಿಪ್ರೋದಲ್ಲೂ ಅಷ್ಟೇ 1989 ಇಲ್ಲ 95 ಒಂದು 10,000 ಒಂದು 20,000 ಇಲ್ಲ 1,00,000 ಹಾಕಿದರೆ ಅವ್ನು ಕರೋಡಪತಿ ಆಗಿರ್ತಿದ್ದ. ಸೊ ಯಾಕೆಂದರೆ ಅಜಿತ್ ಪ್ರೇಮ್ಜಿ ಅಂತ ಒಳ್ಳೆ ಮ್ಯಾನೇಜ್ಮೆಂಟ್ ಇರೋದ್ರಿಂದ. ಓಕೆನಾ? ಸೊ ಅದೇ ರೀತಿ ಬಜಾಜ್ ಫೈನಾನ್ಸ್ನಲ್ಲಿ ಇರುತ್ತದೆ. ಯಾವುದೇ ಒಂದು ಒಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದರೆ ಒಳ್ಳೆ ಲಾಭದಲ್ಲಿ ಇರುತ್ತವೆ. ಯಾರು ಕಂಪನಿಯ ಬೆಳವಣಿಗೆಗೆ ಕೆಲಸ ಮಾಡುತ್ತಿದ್ದಾರೆ ಮತ್ತು ಯಾರು ಇನ್ವೆಸ್ಟರ್ಸ್ಗಳಿಗೋಸ್ಕರ ಕೆಲಸ ಮಾಡ್ತಿದ್ದಾರೆ ಅಂತಹ ಕಂಪನಿಗಳಲ್ಲಿ ಹೂಡಿಕೆ ಮಾಡ್ಕೋಬೇಕಾಗುತ್ತೆ. ಆವಾಗ ನಾವು ಮಲಗಿದ್ರೂ ನಮ್ಮ ಹಣ ಬೆಳೆಯುತ್ತಾ ಇರುತ್ತೆ. ಮತ್ತು ಇನ್ನೊಂದು ಕಂಪ್ನಿಗಳು ಬೆಳಿಬೇಕು ಅಂದರೆ ಕಾಂಪಿಟೇಟಿವ್ ಅಡ್ವಾಂಟೇಜಸ್ ಇರಬೇಕು. ಈ ಕಂಪನಿ ಬೆಳೆಯುವಂತಹ ಕಾಂಪಿಟೇಟರ್ಸ್ಗಿಂತಲೂ ಯಾವ ರೀತಿ ಡಿಫ್ರೆಂಟ್ ಆಗಿದ್ದಾನೆ, ಯಾಕೆ ಇವರ ಹತ್ತಿರ ಬರುವುದಕ್ಕೆ ಆಗಲ್ಲ, ಅವರು ಮಾರ್ಕೆಟ್ ಟಚ್ ಮಾಡೋದಕ್ಕೂ ಆಗಲ್ಲ, ಅವ್ರ ಬಿಸ್ನೆಸ್ ಯಾವ ರೀತಿ ಡಿಫ್ರೆಂಟ್ ಆಗಿ ಮಾಡ್ತಾಯಿದ್ದಾರೆ ಎಂದು ತಿಳಿದುಕೊಳ್ಬೇಕಾಗುತ್ತೆ. ಮತ್ತು ಅವರ ಕ್ಷೇತ್ರದ ಮೇಲೆ ಎಷ್ಟು ಹಿಡಿತ ಸಾಧಿಸಿದ್ದಾರೆ, ಅಂದರೆ ಎಷ್ಟು ಗ್ರಿಪ್ ಇದೆ ಅದು, ಮತ್ತು ಫಂಡಮೆಂಟಲ್ಸ್, ಪ್ರಾಫಿಟ್ ಗ್ರೋತ್ ಇದೆಯಾ ಇಲ್ವಾ, ಇಯರ್ ಆನ್ ಇಯರ್ ಪ್ರಾಫಿಟ್ ಆಗ್ತಾ ಇದೆಯಲ್ವಾ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಇದೆಯಾ ಇಲ್ಲ, ಮತ್ತು ಅದು ಬಾರೋಯಿಂಗ್ಸ್ ಇದೆಯಾ ಇಲ್ಲ. ಸೊ ಅಂದರೆ ಟೋಟಲ್ ನನ್ನ ಹಿಂದಿನ ವೀಡಿಯೋದಲ್ಲೂ ನಾನು ತಿಳಿಸ್ಕೊಟ್ಟಿನಿ ಅದು ಕಂಪ್ನಿನ ಯಾವ ಥರ ಚೆಕ್ ಮಾಡಬೇಕು, ಫಂಡಮೆಂಟಲ್ಸ್ ಯಾವ ಥರ ಚೆಕ್ ಮಾಡಬೇಕು, ಮತ್ತು ಇಯರ್ ಆನ್ ಇಯರ್ ಗ್ರೋತು, ಸೊ ಪಿ ರೇಷೋ, ಕರೆಂಟ್ ಪಿ, ಸ್ಟಾಕ್ ಪಿ, ಬುಕ್ ವ್ಯಾಲ್ಯೂ, ಡಿವಿಡೆಂಡ್ ಯೀಲ್ಡು, ROCE ಅಂದ್ರೂ ಸೊ ಎಲ್ಲ ಹಿಂದಿನ ವೀಡಿಯೋದಲ್ಲಿ ಯಾವ ಥರ ಚೆಕ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ.